ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಶಾಂತ ಶಾಂತ ಏ ಶಾಂತ ಏನ್ರಿ ಏನಾಯ್ತು? ಜಾನ್ವಿ ಬರ್ತಾ ಇದ್ದಾಳೆ. ಮದನ್ ಬರ್ತಾ ಇರೋ ವಿಷಯ ನಮಗೆ ಗೊತ್ತೇ ಇಲ್ಲ ಅನ್ನೋ ತರ ಡೌ ಮಾಡ್ತೀನಿ. ನೀನು ಹಾಗೆ ಮೇಂಟೈನ್ ಮಾಡ್ಬಿಡು. ಡವ್ ಮಾಡೋದು ನೀವು ನನ್ಗೆ ಹೇಳ್ಕೊಡ್ಬೇಕಾ? ಓ ಯಾಕೆ ಮಾಡ್ಬೇಡ ನೀನು. ಸರಿ ಸರಿ ಆಯ್ತು. ಓ ಬಾಬಾ ತುಂಬಾ ರ್ಯಾಶ್ ಆಗಿ ಹೋಗ್ತಿದ್ದೀರಾ ಬಾಬಾ, ಪ್ಲೀಸ್ ಸ್ವಲ್ಪ ಮೆತ್ತಗೋಗಿ. ನಾವು ಸ್ಪೀಡ್ ಹೋಗ್ಲೇಬೇಕು ರವಿ, ಇಲ್ಲಾಂದ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೋ. ಮೈಗೆ ಹುಷಾರಿಲ್ವಾ? ಅಪ್ಪ ಫೋನ್ ಮಾಡಿದ್ರು ಮಾವ, ಮದನ್ ಅವ್ರು ಬರ್ತಾರೆ ಮನೆಗೆ ಬೇಗ ಅಂತ. ಹೌದಾ? ಸಂಜೆ ಬರ್ಲಿ ಪಾಪ, ಮಗುಗೆ ಯಾಕೆ ರಜಾ ಹಾಕ್ಸ್ತೀರಾ ಅಂತೆ. ನಿಮ್ಮಪ್ಪ ರಜಾನೇ ಹಾಕ್ಸ್ಬಿಟ್ರ? ಎಷ್ಟೊತ್ತಿಗೆ ಬರ್ತಾರಂತೆ? 3 ಗಂಟೆಗೆ ಬರ್ತಾರಂತೆ. 3 ಗಂಟೆಗ? ಈಗ 2:15. ಅಯ್ಯೋ ಏನ್ರಿ ಇದು? ನಿಮ್ಮ ಅಪ್ಪ ಒಂದು ಮಾತು ನಮ್ಗೆ ಹೇಳ್ಬಾರ್ದಾಗಿತ್ತಾ? ಹಳೆಯಂದ್ರ ಬರ್ತಾರೆ, ಮನೇಲಿ ಏನೂ ಇಲ್ಲ, ಬೇಗ ಹೋಗಿ ಏನಾದ್ರು ತಗೊಂಬನ್ನಿ. ಬರ್ತೀರಿ ಸುಮ್ಮನಿರೆ. ಹಾಗೆ ಬಾಬುಗೂ ಫೋನ್ ಮಾಡ್ಬಿಡ್ತೀನಿ. ಮದನ್ ಬರೋ ಹೊತ್ತಾಯ್ತಮ್ಮ, ನೀ ಬೇಗ ರೆಡಿ ಆಗ್ಬಿಡ. ರೆಡಿ ಆಗಮ್ಮ, ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ. ಹೋಗು ಬೇಗ ರೆಡಿ ಆಗು. ರೀ ಮದನ್ ಫೋನ್ ಮಾಡ್ರಿ, ಜಾನ್ವಿ ಬಂದ್ಲು ಅಂತ. ಮೆಲ್ಲಗೆ ಮಾತಾಡಿ ಕೇಳಿಸ್ಬಿಟ್ಟಾತು. ಹಲೋ, ಹೇಳು ಜನ್ಗೇಶ್ವ. ನಿಮ್ಮ ಹುಡುಗಿ ಮನೆಗೆ ಬಂದ್ಲು, ನಮ್ಮ ಪ್ಲಾನ್ ವರ್ಕೌಟ್ ಆಯ್ತು. ವಾಹ್, ಫ್ಯಾಂಟಾಸ್ಟಿಕ್. ನೀವು ಬೇಗ ಬನ್ನಿ. ಆ ಚಿಲ್ಟುನ ನಮಗ ರವಿ ಮನೆ ಬರೋದ್ರೊಳಗೆ ನಿಮ್ಮ ಪ್ರೋಗ್ರಾಮ್ ನೀವು ಮುಗಿಸ್ಕೋಬೇಕು. ತಕ್ಷಣ ಹೊಡ್ತೀನಿ. ಇನ್ನು 1/4 ಗಂಟೆಲಿ ಅಲ್ಲಿರ್ತೀನಿ. ಸರಿ ಬನ್ನಿ. ರೀ ಸರ್ ಒಂದು ನಿಮಿಷ. ಬರ್ತಾ ನೆನಪಿದೆ ತಾನೆ? ಏನು? ಜಾನ್ವಿ ಜೊತೆ ಮದುವೆ ಮಾಡಿಸಿದ್ರೆ 5 ಲಕ್ಷ ಕೊಡ್ತೀನಿ ಎಂದಿದ್ರಿ. ಅದು ಮದುವೆ ಆದಮೇಲೆ. ನೆನಪಿದೆ ತಾನೆ? ಈಗ ಉಂಗುರ ಬದಲಾಯಿಸ್ಕೊಂಡು ಮಿನಿ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದೀರಿ. ಅಲ್ಲಿಗೆ ಅರ್ಧ ಮದುವೆ ಆದಾಗೆ ಅರ್ಧ ಅಮೌಂಟಾರು ಕೊಡಿ. ಅನ್ಕೊಂಡಿದ್ದೆಲ್ಲ ನೀಟಾಗಿ ನಡೀಲಿ, ಆಮೇಲೆ ನೋಡೋಣ. ನಾವು ಮಾಡ್ತಾ ಇರೋದೇ ದುಡ್ಗೋಸ್ಕರ. ಅದೊಂದನ್ನು ಬಿಟ್ಟು ಊರಲ್ಲಿ ಇಲ್ದಿರೋದನ್ನೆಲ್ಲ ಮಾತಾಡ್ತೀರಾ. ಸುಂದರ ಜನ್ ಬಂತು. ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತಾಳೆ ನಮ್ಮ ಜಾಹ್ನವಿ. ನಮ್ಮ ಜಾಹ್ನವಿನ ಮದುವೆ ಆಗ ಮದನು ತುಂಬಾ ಅದೃಷ್ಟ ಮಾಡಿರ್ಬೇಕು ಅಲ್ವೇನ್ರಿ? ಹೌದೌದು, ಥೇಟ್ ಮಹಾಲಕ್ಷ್ಮಿನೇ. ಇವ್ರು ಹೋದ ಕಡೆ ಎಲ್ಲ ಯಾವುದಕ್ಕೂ ಕೊರತೆ ಇಲ್ಲ. ನಮ್ಮ ಜಾಹ್ನವಿಗೆ ಮದನ್ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಪ್ರೀತಿ ಗೀತಿ ಅಂತ ಏನೂ ಇಲ್ಲ ಅತ್ತೆ. ಅಪ್ಪನ ಮೇಲಿನ ಮಾತಿನ ಗೌರವಕ್ಕೆ ರೆಡಿಯಾಗಿ ಬಂದೆ. ಅಪ್ಪನ ಕಾಲು ಆಪ್ರೇಷನ್ ಒಂದು ಆಗಬೇಕು, ನನಗೆ ಅದೇ ಮುಖ್ಯ. ಮದನ್ನ ನೀನು ಒಂದ್ಸಲಿ ಮದುವೆ ಆಗ್ಬಿಡಮ್ಮ, ಎಲ್ರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಅಪ್ಪನ ಕಾಲು ಆಪರೇಷನ್ ಆಗುತ್ತೆ, ಈ ಮನೆಗೂ ಒಳ್ಳೇದಾಗುತ್ತೆ. ಮಾವ, ಅಪ್ಪ ಇರುವಾಗ ಮದನ್ ಅವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಸೋದ್ರ ಮಾವ ನಾನು, ಅಪ್ಪ ಇದ್ದ ಹಾಗೆ. ನಾನಿರುವಾಗ ನಿನ್ಗೆ ಯಾಕೆ ಚಿಂತೆ? ನಿಮ್ಮ ಅಪ್ಪನು ಫೋನ್ ಮಾಡಿ ಹೇಳಿದ್ದಾರೆ, ಧೈರ್ಯವಾಗಿರೋ. ಹೇ ಮಗು ಹೆದರ್ಕೊಂಡಿದೆ, ಧೈರ್ಯ ತುಂಬೆ. ನಾನು ಮದನ್ ಹೊರಟ ಕೇಳ್ಕೊಂಡ್ಬಂದ್ಬಿಡ್ತೀನಿ. ಜಾಹ್ನವಿ ಹೆದರ್ಕೋಬೇಡಮ್ಮ. ರವಿ, ಚಾನಲ್ ಫೋನ್ ಮಾಡು, ಏನ್ ಮಾಡ್ತಿದ್ದಾಳು ಅಂತ ಕೇಳು. ಸರಿ ಬಾಬಾ. ನೀನು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಅಕ್ಕ ಮದನ್ನ ಮದುವೆ ಆಗೋದು ತಪ್ಸಕ್ಕಾಗೋದೇ ಇಲ್ಲ. ಏನಾಯ್ತು? ರಿಸೀವ್ ಮಾಡ್ತಾ ಇಲ್ಲ ಬಾಬಾ. ದೇವ್ರೆ, ಇವತ್ತು ಅಪ್ಪ ಇಲ್ಲದೆ ಇರೋ ಹೊತ್ತಲ್ಲಿ ಮದನ್ ಅವ್ರು ಬರ್ತಿದ್ದಾರೆ. ಅವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ.
ಅವ್ರ ಕಂಡ್ರೆ ನನಗೆ ತುಂಬ ಭಯ. ಆದರೆ ಅವ್ರ ಹತ್ರ ಚೆನ್ನಾಗಿ ಮಾತಾಡೋಕ್ಕೆ ಧೈರ್ಯ ಕೊಡಪ್ಪ. ಅವ್ರಿವತ್ತು ನನ್ನನ್ನು ಸಂಪೂರ್ಣವಾಗಿ ಒಪ್ಪಿ ನಮ್ಮ ಮದುವೆ ಬೇಗ ಆಗಲಿ, ಒಂದು ಕಾಲ ಆಪ್ರೇಷನ್ ಬೇಗ ಆಗಲಿ, ಅದಕ್ಕೆ ನೀನು ಸಹಾಯ ಮಾಡಪ್ಪ. ಆ ಮುಖ ನನಗೆ ಪದೇ ಪದೇ ಕಾಣಿಸ್ತಾ ಇದೆ. ವಸುಧಾ ಹೇಳ್ದಾಗೆ ನಾನು ಅವ್ರನ್ನ ಪ್ರೀತಿಸ್ತಿದ್ರೆ, ಅವರು ನನ್ನನ್ನು ಪ್ರೀತಿಸ್ತಿದ್ರೆ ಆ ಮುಖ ನನಗೆ ಕಾಣಿಸೋ ಹಾಗೆ ಮಾಡಪ್ಪ. ಶ್ರೀನಿಧಿ, ಓಹೋ ಅಳಿಯಂದ್ರು, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕುಬೇರರು ಕುಚಲ್ರ ಮನೆಗೆ ಬಂದಂಗಾಯ್ತು. ನಮ್ಮ ಭಾಗ್ಯನ ಭಾಗ್ಯದಾತರು ನೀವು. ನೀನು ಇವಳು ನನ್ನ ಹೆಂಡತಿ ಶಾಂತ. ಅವತ್ತು ರಸ್ತೆಯಲ್ಲಿ ಡಿಕ್ಕಿ ಹೊಡೆದಿದ್ದು ಅಯ್ಯೋ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡಿ, ನಾನು ಅವತ್ತೇ ಅದನ್ನ ಮರ್ತೋಗ್ಬಿಟ್ಟೆ. ದೊಡ್ಡವ್ರ ಬಾಯಲ್ಲಿ ದೊಡ್ಡ ಮಾತು. ಅಯ್ಯೋ ಬೋರ್ಡ್ ನನ್ನ ಮಗನೇ, ನೀನು ನಾನು ಒಂದೇ ವಯಸ್ಸಿನವರು, ನನ್ನನ್ನೇ ವಯಸ್ಸಾದವಳು ಅಂತ ಹೇಳ್ತೀಯಾ? ಅಯ್ಯೋ ಆಗಲ್ಲ, ಹೇಳ್ಬೇಡಿ, ನೀವೇ ದೊಡ್ಡವರು. ಶಾಂತ, ನಮ್ಮ ಬಾವನ್ ಕಾಲ್ ಆಪರೇಷನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಕಾಲದಲ್ಲಿ ಇಂಥ ಮನುಷ್ಯರು ಅಪರೂಪ ಕಣೆ. ಇವ್ರ ಹೃದಯ ತುಂಬಾ ದೊಡ್ಡದು. ಅಮ್ಮ ಜಾನ್ವಿ, ಯಾರು ಬಂದಿದ್ದಾರೆ ನೋಡು. ಜಾನ್ವಿ, ಮದನ್ ಸಾರ್ಗೆ ನಿನ್ನ ಕೈಯಾರೆ ಕಾಫಿ ಮಾಡ್ಕೊಂಬಮ್ಮ. ನೀರಿಗೆ ನೀನು ನಶಿ ಹಾಕಿ ಸಕ್ಕರೆ ಬೆಳೆಸ್ಕೊಟ್ರು ಕಾಫಿ ಅಂತ ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತಾರೆ. ಬಾಮ್ಮ ಬಾ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮದುವೆ ಆಗೋರು ಬಂದಾಗ ಈ ರೀತಿ ಆಗೋದು ಸಹಜ. ನಿಮ್ಮ ಮಾವ ಮೊದಲನೇ ಸತಿ ನನ್ನ ನೋಡಕ್ಕೆ ಬಂದಾಗ ನನಗೂ ಇದೇ ರೀತಿ ಆಯಿತು. ಆ ಥರ ಭಯ ಅಲ್ಲ ಅತ್ತೆ. ನಿಮ್ಮ ಅಪ್ಪನ ಕಾಲ ಆಪ್ರೇಷನ್ ಆಗಬೇಕೋ ಬೇಡವೋ, ಅಳಿಯಂದನ್ನ ತುಂಬ ಹೊತ್ತು ಕಾಯಿಸ್ಬಾರ್ದು. ಬಾ. ನಡಿ. ಅಂತೂ ಚಾನ್ಸ್ ಹೊಡೆದ್ಬಿಟ್ರಿ. ಚೆನ್ನಕೇಶವ, ನೀನು ನಿನ್ನ ಹೆಂಡ್ತಿನ ಕರ್ಕೊಂಡೋಗಿ ಪಕ್ಕದ ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ಬೋದು. ಅದೆಲ್ಲ ಬೇಡ, ಈಗ ತಾನೇ ಊಟ ಆಗಿದೆ. ಚೆನ್ನಕೇಶವ, ಶಾಂತ, ಒಂದು ನಿಮಿಷ ಬಾರೆ. ನೀನೇನು ಎದುರ್ಕೋಬೇಡಮ್ಮ. ಅವ್ರು ಹೇಳಿದ್ರು ಅಂತ ನೀನೊಬ್ಬಳನ್ನೇ ಬಿಟ್ಟು ಹೋಗ್ತೀನಾ? ಇಲ್ಲೇ ಅಡುಗೆ ಮನೇಲಿ ಕೆಲಸ ಇದೆ, ಏನು ಮಾಡೋದು ಬೇಡವಾ? ಶಾಂತ, ಬಂದಿರಿ. ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀರಿ. ಈಗ ತಾನೇ ಹರಡಿರೋ ಗುಲಾಬಿ ಹೂವಿನ ಥರ. ಕಾಫಿ ನನಗ? ನೋಡು, ಪರಸ್ಪರ ಒಪ್ಪಿಗೆ ಮೇಲೆ ನಾನು ಇಲ್ಲಿ ಬಂದಿರೋದು. ನಮ್ಮಿಬ್ಬರು ಪ್ರೀತಿಗೆ ಅಫಿಷಿಯಲ್ ಆದ ಒಂದು ಸ್ಟಾಂಪ್ ಬಿಡಬೇಕಷ್ಟೆ. ಅಂದರೆ ಮದುವೆ. ಅದ್ರ ಬಗ್ಗೆನೇ ನಾನು ಮಾತಾಡೋಕ್ಕೆ ಬಂದಿರೋದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನು ಡೈಲಾಗ್ ಹೊಡಿತಾನೆ ಇವನು. ಡೈಲಾಗ್ ಕೇಳಿ ಕೇಳಿನೇ ಇವನು ತಲೆಲಿ ಕೂದಲೆಲ್ಲ ಓಡೋಗ್ಬಿಟ್ಟಿದ್ದವ್ರು. ರೀ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಅವ ಏನಾದ್ರು ಕೇಳಿಸ್ಕೊಂಡ್ರೆ ಅದೇ ಬೋರ್ಡ್ ತಲೆಯಲ್ಲಿ ನಿಮ್ಗೊಂದು ಡಿಚ್ಚಿ ಹೊಡೆದು ನನ್ನ ಕೈಗೊಂದು ಚೊಂಬು ಕೊಟ್ಟು ಇಲ್ಲಿಂದ ಎದ್ದೊಟ್ಟೋಗ್ತಾನೆ.
ನೀವು ಬರ್ತಿರೋದನ್ನ ಅಪ್ಪ ಹೇಳಿದ್ರು. ಅಪ್ಪನ ಹತ್ರ ಮಾತಾಡಬೇಕಾಗಿರೋದನ್ನ ನೀವು ನನ್ನ ಹತ್ರನೇ ಮಾತಾಡ್ಬೋದು. ಯಾರ್ಯಾರ ಹತ್ರ ಏನೇನು ಮಾತಾಡಬೇಕೋ ಅದನ್ನೇ ಮಾತಾಡಬೇಕು. ನಿನ್ನ ಹತ್ರ ಮಾತಾಡೋ ಮಾತುಗಳನ್ನ ನಿಮ್ಮ ಅಪ್ಪನ ಹತ್ರ ಮಾತಾಡೋ ಹಾಗಿದ್ರೆ ಅವ್ರನ್ನೇ ಮದುವೆ ಆಗ್ಬೋದಿತ್ತು. ನಿನ್ನನ್ನಲ್ಲ. ನಿನ್ನ ಹತ್ರ ಮುಖ್ಯವಾದ ಒಂದು ವಿಷಯ ಹೇಳಬೇಕು. ಹೇಳ. ನಮ್ಮ ಮನಸ್ಸುಗಳು ಒಂದಾಗಿವೆ. ನನ್ನ ಹೃದಯ ಹೇಳ್ತಿದೆ, ನಮ್ಮದು ಈ ಜನ್ಮದಲ್ಲ, ಎಷ್ಟೋ ಜನ್ಮಗಳ ಅನುಬಂಧ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನೋದು ನನ್ನ ಆಸೆ. ಕಿಸಿಯದ್ ನೋಡು ಇವನು ಮುಂಡ ಮೋಚ್ತು. ಯಾರ್ದು ಬೋರ್ಡಿಂದ ಬೋಳ್ಸ ತಲೆಯಲ್ಲಿ ಏನೂ ಇಲ್ಲ ಅಲ್ವಾ? ಬೋಡಿಸ್ಬೇಕಾಗಿರೋದು ಅವನ ತಲೆದಲ್ಲ, ಅವನ ಜೇಬ್ನ. ಆಗಲೂ 2 ಕಾಲ ಆಯಿತು. ನಾವು ಟೈಮ್ ಸರಿಯಾಗಿ ಮನೆ ತಲುಪ್ತೀವೋ ಇಲ್ವೋ? ಇನ್ನು 3/4 ಗಂಟೆ ಟೈಮ್ ಇದೆ ಬಾಬಾ, ಆರಾಮಾಗಿ ತಲುಪ್ತೀವಿ. ಮೊದಲು ಸಿಗ್ಲಿ ಇವತ್ತು. ಅವನು ತಿಥಿ ಮಾಡೋದು ಗ್ಯಾರಂಟಿ. ನಡ್ಕೊಂಡ್ ಬಂದವನು ಇವತ್ತು ಆಂಬುಲೆನ್ಸಲ್ಲೇ ಹೋಗೋದು. ಹೂವಿಗೆ ಹೂವೇ ಶೃಂಗಾರ. ನಿನ್ನಂಥ ಹೂವಿಗೆ ಸಾಟಿ ಆಗೋ ಹೂವು ಈ ಜಗತ್ತಿನಲ್ಲೇ ಇಲ್ಲ. ಆದರೂ ಈ ಹೂವಿಗೆ ಶಾಂತ, ಗಿಂಟೆ ಒಂಚೂರು. ಏಕೆ? ಗಿಂಟೆ ಹೇಳ್ತೀನಿ. ನೀವು ಕೇಳೋದು ಹೆಚ್ಚ, ನಾನು ಗಿಂಡೋದು ಹೆಚ್ಚ. ಇಲ್ಲಿ ನಡೀತಿರೋದೆಲ್ಲ ನಿಜಾನೇ, ಕನಸು ಅಲ್ಲ. ರವಿನೂ ಇಲ್ಲ, ಶ್ರೀನೂ ಇಲ್ಲ. ಅಲ್ಲಿ ಜಾನ್ವಿ ಪರಿಸ್ಥಿತಿ ಏನಾಗಿರುತ್ತೋ ಏನೋ. ಹೌದು ಕಣೆ, ಅಲ್ಲಿ ಆ ಚೆನ್ಕೇಶ್ವ, ಅವನ ಹೆಂಡತಿ ಶಾಂತ, ಆ ಮದನು, ಅವ್ರ ಮಧ್ಯ ನಮ್ಮ ಜಾನ್ವಿ ಒಬ್ಳೆ ಏನು ಕಾಟ ಕೊಡ್ತಿದಾರೋ ಏನೋ. ಬಸ್ಸು, ಜಾನ್ವಿಗೊಂದು ಫೋನ್ ಮಾಡು. ಅಟ್ಲೀಸ್ಟ್ ಅಲ್ಲಿ ಏನು ನಡೀತೆ ಅಂತ ಗೊತ್ತಾಗುತ್ತಲ್ವೇನೆ? ಜಾನ್ವಿ ಹತ್ರ ಫೋನ್ ಎಲ್ಲಿದೆ ಅಕ್ಕ? ಮೊದಲು ರವಿ ಹೇಳಿ ಅವಳಿಗೊಂದು ಫೋನ್ ಕೊಡೋದು ಕೇಳು. ಅಯ್ಯೋ, ಮಾವನ್ಗೂ ಅತ್ತೆಗೋ ಮಾಡೇ ಬಸ್ಸು. ಏನು ಅಂತ ಮಾಡಲಿ ಅಕ್ಕ? ಜಾನ್ವಿ ದೃಷ್ಟಿಯಲ್ಲಿ ನಾನು ಬರೀ ಅವಳ ಕಲೀಗಷ್ಟೇ. ಅವಳ ಪರ್ಸ್ನಲ್ ವಿಷಯನ ಹೇಗೆ ಕೇಳೋಕ್ಕಾಗತ್ತೆ? ಎಂಥ ಪರಿಸ್ಥಿತಿ ನೋಡಿ. ಅಲ್ಲಿ ನಮ್ಮ ಸೊಸೆ ಕಷ್ಟಪಡ್ತಿದ್ದಾಳೆ, ಆದರೆ ನಾವು ಯಾರೂ ಸಹಾಯ ಮಾಡೋ ಸ್ಥಿತಿಲೇ ಇಲ್ಲ. ದೇವ್ರೆ, ಇಂಥ ಅಸಹಾಯಕ ಸ್ಥಿತಿ ಯಾರಿಗೂ ಕೊಡಬೇಡಪ್ಪ. ನಂಗೆ ಶ್ರೀದೇ ಚಿಂತೆ ಆಗ್ತಿರೋದು. ಇವನಲ್ಲಿ ತಲುಪೋದ್ರಲ್ಲಿ ನಿಮ್ಮ ಮದನ್ ಜಾನ್ವಿ ಜೊತೆ ಏನಾದರೂ ತಪ್ಪಾಗಿ ನಡ್ಕೊಂಡು ಕೋಪದಲ್ಲಿ ಏನಾದರೂ ಮಾಡಿಬಿಟ್ರೆ
ಬಾವ ಅವರು ಸುನಂದ ಇದ್ದಿದ್ರೆ ಮದನ್ ಅವರು ಅವ್ರಿಗೋಸ್ಕರ ಏನೇನೋ ತಂದು ಕೊಡ್ತಾ ಇದ್ರು. ಅದೇ ರೀತಿ ನಾವು ಅಪೇಕ್ಷೆ ಮಾಡೋದು ತಪ್ಪು ಅಂತ ನನಗೂ ಗೊತ್ತು. ಹೌದು ಮತ್ತೆ ಸುನಂದಮ್ನವ್ರಿಗೇನು ತೊಗೊಂಡು ಬಂದಿದ್ದೆ, ಅವರಿಲ್ಲ. ಅವ್ರ ಜಾಗದಲ್ಲಿ ನೀವಿದ್ದೀರಿ, ನೀವೇ ತಗೊಳ್ಳಿ. ಹೌದಾ? ಅಯ್ಯಯ್ಯೋ, ರೇಷ್ಮೆ ಸೀರೆ ರೀ. ಜಾನುಗೆ ಅಂತ ಇನ್ನೊಂದು ಉಡುಗೊರೆನೂ ತಂದಿದ್ದೀನಿ. ಉಂಗ್ರ ಚಿನ್ನದ? ಹೌದು ಮತ್ತೆ. ಚಿನ್ನದ ಉಂಗ್ರನ ಎಂಗೇಜ್ಮೆಂಟ್ ಟೈಮಲ್ಲಿ ಅಲ್ವಾ ಕೊಡೋದು? ಹೌದು, ಆದರೆ ನೀವು ಬೆಳ್ಳಿ ಉಂಗುರ ಕೊಟ್ರಿ. ಮನ್ಸುಗಳು ಈಗಾಗಲೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ವಿ. ಮದುವೆಗಾದರೆ ದಿನ ವಾರ ತಿಥಿ ಎಲ್ಲ ನೋಡ್ಬೋದು. ಆದರೆ ಎಂಗೇಜ್ಮೆಂಟ್ಗೆ ಮೀನಾ ಮೇಷ ಕಾಯೋದಕ್ಕೆ ನಾನು ರೆಡಿ ಇಲ್ಲ. ಈಗಾಗಲೇ ಮಾವನವ್ರ ಜೊತೆನೂ ಮಾತಾಡಿದ್ದೀನಿ. ಹಾಗಾದ್ರೆ ಈ ಚಿನ್ನದ ಉಂಗುರ ತೊಡಿಸಿ ಅರ್ಧ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ. ತಡ ಯಾಕೆ? ಶುಭಶ್ಚ ಶೀಘ್ರಂ. ಏನಂತ ಶಾಂತ? ಹೌದು ರೀ. ಇದ್ದಕ್ಕಿದ್ದಾಗೆ ಎಂಗೇಜ್ಮೆಂಟ್ ಅಂದರೆ ಹೇಗೆ? ಇಂಥ ಟೈಮಲ್ಲಿ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ಸಲಿ ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೇನೆ, ಅವರಿಗೂ ಸಂತೋಷ ಆಗುತ್ತೆ. ಯಾಕೆ ಬಾಬಾ ಗಾಡಿ ನಿಲ್ಲಿಸ್ಬಿಟ್ರಿ? ರವಿ, ನಾವು ಎಷ್ಟೇ ಫಾಸ್ಟಾಗಿ ಹೋದ್ರು 3 ಗಂಟೆ ಒಳಗೆ ನಾವು ಮನೆ ತಲುಪೋದಕ್ಕೆ ಸಾಧ್ಯ ಇಲ್ವೋ? ಅದಕ್ಕೆ ನಾವು ಕಾರಿಡಾರ್ ರೋಡಿಂದ ಎಷ್ಟು ದೂರದಲ್ಲಿದ್ದೀವಿ ಇನ್ನು? ಒಂದು 5 ಕಿಲೋಮೀಟರ್ ದೂರದಲ್ಲಿದ್ದೀವಿ ಬಾಬಾ. ಆದರೆ ಕಾರಿಡಾರ್ ರೋಡ್ ಆದಮೇಲೆ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಮಿನಿಮಮ್ 45 ನಿಮಿಷ ಬೇಕಾಗುತ್ತೆ ಮನೆ ತಲುಪಕ್ಕೆ. ಅದು ಕಾರಲ್ಲಿ ಹೋದರೆ ಮಾತ್ರ, ಬೈಕಲ್ಲಿ ಹೋದ್ರೆ ಬೇಗ ರೀಚ್ ಆಗ್ಬೋದು. ಒಂದು ಕೆಲಸ ಮಾಡೋ, ಡ್ರೈವರ್ ಹರೀಶಿಗೆ ಫೋನ್ ಮಾಡಿ ಕಾರಿಡಾರ್ ರೋಡ್ ಜಂಕ್ಷನ್ಗೆ ಬರಕ್ಕೆ ಹೇಳೋಂಗೆ ಇಮಿಡಿಯೇಟ್ ಆಗಿ. ಸರಿ ಬಾಬಾ. ಹಲೋ ಹರೀಶ್, ನಾನು ರವಿ ಮಾತಾಡ್ತಾ ಇರೋದು. ನನ್ನ ಬೈಕ್ ತೊಗೊಂಡು ಇಮಿಡಿಯೇಟಾಗಿ ಕಾರಿಡಾರ್ ರೋಡ್ ಹತ್ರ ಬರ್ತೀರಾ? ಓಕೆ, ಬೇಗ ಬನ್ನಿ. ಬಾಯ್. ಹಲೋ, ನಾನು ಶ್ರೀನಿಧಿ ಮಾತಾಡ್ತಿರೋದು. ಒಂದು ಪ್ರಾಬ್ಲಮ್ ಆಗಿದೆ. ಹೇ ಚಿಂಕೇಶ್ವ, ಹೇಗಾದ್ರೂ ಮಾಡೋ ಅವ್ಳು ತಡೀರಿ. ಈಗ ಏನಾದ್ರೂ ಅವಳು ಮಗನ ಫೋನ್ ಮಾಡಿದ್ರೆ ನಮ್ಮ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಒಂದು ನಿಮಿಷ ಜಾನ್ವಿ, ಇದಕ್ಕೆಲ್ಲ ನಿಮ್ಮ ಅಪ್ಪ ಒಪ್ಪಿದಾರಮ್ಮ. ಸುಮ್ಮನೆ ಯಾಕೆ ಅವ್ರು ಫೋನ್ ಮಾಡ್ತೀನಿ? ಇಲ್ಲ ಮಾವ, ಅಪ್ಪ ಮತ್ತು ರವಿ ಇಬ್ಬರು ಇಲ್ಲದೆ ಇರೋ ಟೈಮಲ್ಲಿ ಹೇಗೆ ಉಂಗುರ ತೊಡಿಸ್ಕೊಳ್ಳೋದು? ಒಂದ್ಸಲಿ ನಾನು ಅಪ್ಪನ ವಿಷಯ ತಿಳಿಸ್ಲೇಬೇಕು. ಅವ್ರ ಫೋನ್ ಬೇರೆ ರೀಚ್ ಆಗ್ತಿಲ್ಲ. ಅಲ್ಲಮ್ಮ, ಮದನವರು ಒಳ್ಳೆ ಮುಹೂರ್ತ ನೋಡಿ ನಿಂಗೆ ಉಂಗುರ ತೊಡಿಸ್ಬೇಕು ಅಂತ ಬಂದಿದ್ದಾರೆ. ತಡ ಮಾಡಬೇಡ, ತೊಡಿಸ್ಕೊಂಬಿಡಮ್ಮ. ಅಟ್ಲೀಸ್ಟ್ ರವಿಗಾದ್ರೂ ಇನ್ಫಾರ್ಮ್ ಮಾಡ್ತೀನಿ ಮಾವ, ಅವನಾದ್ರೂ ಬರಲಿ. ಬೇಡ ಬಿಡಿ ಜಾನ್ವಿ ಅವರೇ, ನಾನು ಬಲವಂತ ಮಾಡಲ್ಲ. ಜೀವನ ಪರ್ಯಂತ ನಿಮ್ಮ ಜೊತೆ ಬದುಕಬೇಕಾದ, ಕೊನೆವರೆಗೂ ನಾನು ನಿಮ್ಮನ್ನು ನೋಡ್ಕೋಬೇಕಾದ. ನನ್ನ ಕೈಲಿ ಉಂಗುರ ಹಾಕಿಸ್ಕೊಳ್ಳೋಕೆ ನಿಮ್ಮ ನಂಬಿಕೆ ಇಲ್ಲ ಅಂದರೆ ನನಗೆ ಸಂಬಂಧನೇ ಬೇಡ. ಬರ್ತೀವಿ. ಅಯ್ಯೋ ಅಯ್ಯೋ, ಮದನ್ ಹೋಗ್ತಾ ಇದಾರಲ್ಲಮ್ಮ. ಏನಮ್ಮ ಮದನ್ ಅವ್ರನ್ನ ತಡಿಯಮ್ಮ. ಅವ್ರು ಹೋದ್ರೆ ನಿಮ್ಮ ಅಪ್ಪನ ಕಾಲ್ ಆಪರೇಷನ್ ಮಾಡ್ತಾರೆ ಯಾರಮ್ಮ? ಸುಮ್ಮನೆ ನಿಂತಿದೀಯಲ್ಲ. ನಿನಗೆ ಹೇಳ್ತಾ ಇದ್ದೀನಲ್ಲ, ಮದನ್ ಸರ್, ಮದನ್ ಏನ್ ಜನ್ವಿ? ಯೋಚಿ. ಮದನ್ ಸರ್, ಮದನ್ ಸರ್, ಮದನ್ ಸರ್. ಬಾಬಾ ಆರಾಮಾಗಿ ಹೋಗಿ ಬಾಬಾ, ಇನ್ನೂ 20 ನಿಮಿಷ ಟೈಮ್ ಇದೆ. ಮದನ್ ಅವರೇ, ನೀವು ಕೋಪ ಮಾಡ್ಕೊಂಡು ಹೋಗ್ಬೇಡಿಪ್ಪ. ನೀವು ಹೋಗ್ತಾ ಇರೋದು ನೋಡಿ ಆ ಹುಡುಗಿ ಮುಖ ಸಣ್ಣದು ಮಾಡ್ಕೊಂಡ್ಬಿಟ್ಟಿದೆ. ಹಾಗಾದರೆ ಉಂಗುರ ಹಾಕ್ಸ್ಕೊಳ್ಳೋದಕ್ಕೆ ಒಪ್ಕೊಂಡ್ಲಾ? ಯಾಕೆ ಒಪ್ಕೊಳ್ಳಲ್ಲ? ನಾನು ಒಪ್ಪಿಸ್ತೀನಿ. ನೀವು ಬನ್ನಿಯಪ್ಪ, ನೀವು ಬನ್ನಿಯಪ್ಪ, ನೀವು ಬನ್ನಿ ಬನ್ನಿ. ಅದೇನೋ ತೊಡಸ್ಬೇಕು ಅಂತಿದ್ದೀರ, ತೊಡಸ್ಬಿಡಿ. ಕೊಡಮ್ಮ. ನಿಲ್ಲಿ. ಏನಾಯ್ತ್ರಿ ನಿಮ್ಗೆ? ಏನ್ರಿ ನಿಮ್ಮ ಗೋಳು? ಮದನ್ ಸರ್, ಎಂಗೇಜ್ಮೆಂಟು ಮದುವೆ ಲೈಫಲ್ಲಿ ಒಂದೇ ಸತಿ ಆಗೋದು. ಹಿಂಗೆ ಸಿಂಪಲ್ ಆಗಾದ್ರೆ ಏನು ಪ್ರಯೋಜನ? ಆರನಾರ ಬದಲಾಯಿಸ್ಬೋದಲ್ಲ. ಆರ ತಂದಿರೋದು ಮರ್ತಿದ್ದಿಲ್ಲ. ಒಂದ್ ನಿಮಿಷ. ತಗೊಳ್ಳಿ.
ತಗೊಮ್ಮ ಏನ್ ತಗೊಳಮ್ಮ ತಗೋ ತಗೊಳಮ್ಮ ತಗೋ ಜಾನ್ವಿ ಹಾರ ಬದಲಾಯಿಸ್ಕೊಳ್ಳಿ. ನಿಲ್ಲಿ ಮತ್ತೇನು ನಿಮ್ಮ ಗೋಳು? ಫೋಟೋ ತೆಗಿಬಾರ್ದ ಸರ್? ಎಲ್ಲಿ ಮೊಬೈಲ್ ಕೊಡಿ. ಏನಮ್ಮ ನೀನು ಎಂಗೇಜ್ಮೆಂಟ್ ದಿನ ಮುಖ ಊದಿಸ್ಕೊಂಡಿದೀಯಾ? ಸ್ಮೈಲ್ ಮಾಡೋ. ನಾಳೆ ನಿಮಗೆ ಮಕ್ಕಳು ಮರಿ ಆದಾಗ ಈ ಫೋಟೋನ ನೋಡ್ತಾರೆ, ಆವಾಗ ಹಿಂಗೆ ಪೋಸ್ಟ್ ಕೊಟ್ರಾಗುತ್ತಾ? ಇದ್ರಲ್ಲಿ ವಿಡಿಯೋ ಮಾಡ್ಬೋದು ಸರ್? ಏನೋ ಒಂದು ಮಾಡ್ಬೋದು, ತೆಗೀರಿ ಬೇಗ. ಯಾವ್ದು ಗೊತ್ತನ್ನು ಇದೆ. ರೆಡಿ 1 2 ಸ್ಮೈಲ್ ಸ್ಮೈಲ್.